ಸೆನ್ಸಿಬಲ್ ಆದ ಪೊಲಿಟಿಕಲ್ ಲೀಡರ್ಸು, ಸೆನ್ಸಿಬಲ್ ಆದಂಥ ಅಪೋಸಿಷನ್ ಪಾರ್ಟಿ ಅಲ್ರಿ. ಮೈಸೂರಿನ ಹೆರಿಟೇಜ್ ಬಗ್ಗೆ ಮಾತಾಡುವಂಥ ನಮ್ಮ ಯದುವೀರ್ ಕೃಷ್ಣದತ್ತ ಇದ್ದಾರೆ, ದಂಡಪಿಂಡ ಥರ ಇದ್ದಾರೆ. ಅವರು ವಾಟ್ ಇಸ್ ದ ಯೂಸ್ ಆಫ್ ಇಸ್? ಅಲ್ಲಿ ಏರ್ಪೋರ್ಟ್ ಮಾಡೋದು ಎಂ ಪಿ ಕೆಲಸವಾ? 100 ವರ್ಷಗಳ ಹಳೆಯ ಸ್ಕೂಲನ್ನು ಉಳಿಸ್ಕೊಳ್ಳೋಕ್ಕೆ ಒಂದು ಮಾತಾಡೋಕ್ಕಾಗಲಿಲ್ಲ ಆತನ ಕೈನಲ್ಲಿ. ಎಷ್ಟು ಜನ BJP MLA ಗಳಿದ್ದಾರೆ? ವಾಟ್ ಆರ್ ದೇ ಡೂಯಿಂಗ್ ಹಿಯರ್? ಏನು ಮಾಡ್ತಿದ್ದಾರೆ ಅವರೆಲ್ಲರೂ? ಬಿಟ್ಟಿ ದುಡ್ಡು, ಯಾರ ದುಡ್ಡಲ್ಲಿ ಅವ್ರು ಎಲ್ಲರೂ ಬದುಕು ನಡೀತಾ ಇರೋದು, ಅವ್ರು ಖರ್ಚು ನೋಡ್ಕೊಳ್ತಾ ಇರೋದು ಯಾರು? ಇಷ್ಟೆಲ್ಲ ಇದ್ದು ನಾವುಗಳು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಯಾವುದೋ ವಿರೋಧ ಪಕ್ಷದವನ, MLAನ, MP ನ, MLCನ, ನೋಬಡಿ ಈಸ್ ರೆಸ್ಪಾಂಡಿಂಗ್. ಇಷ್ಟು ನಿಸ್ತೇಜವಾದ ನಿರ್ಜೀವವಾದ ಸ್ಥಿತಿಯಲ್ಲಿ ಹೋರಾಟನ ಇಷ್ಟು ಜೀವಂತಿಕೆಯಿಂದ ಇಟ್ಕೊಂಡಿದ್ದೀವಲ್ಲ, ಅದು ಬಹಳ ದೊಡ್ಡ ನೈತಿಕತೆ ಇರಬೇಕು ಚಳವಳಿಗಾರರಿಗೆ. ಅದರಿಂದ ಇಷ್ಟೆಲ್ಲ ಸಾಧನೆ ಆಗ್ತಿರೋದು ಮತ್ತು ಹೋರಾಟ ಉಳ್ಕೊಂಡಿರೋದು. ಎಂತೆಂತಹ ಸರ್ವಾಧಿಕಾರಿಗಳನ್ನು ಚಳವಳಿಗಳು, ನರೇಂದ್ರ ಮೋದಿ ಅಂತಹ ಸುಳ್ಳು, ನಿಮಗೆ ಇದು ಅಧಿಕೃತವಾಗಿರೋದು ಹೇಳ್ತಾ ಇದ್ದೀನಿ. ನರೇಂದ್ರ ಮೋದಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಇಬ್ಬರು ಜೈಲಲ್ಲಿ ಇರಬೇಕಾಗಿದ್ದವರು ಅವ್ರ ಮೇಲಿರೋ ಆರೋಪಗಳಿಗೆ. ಆಯಿತಾ? ಅಂಥ ಪುಂಡು ಪೋಖರಿಗಳು ತರದವರು ಪ್ರಧಾನಮಂತ್ರಿ, ಗೃಹ ಮಂತ್ರಿ ಆಗಿದ್ದಾರೆ. ಅಂತ